ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಏನು ಅಂತ ಅಂದರೆ ಕಂಪ್ಲೀಟ್ ಒಂದು ಕಡೆ ಆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಯ್ತಂದರೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಕಂಪ್ಲೀಟ್ ಆಗಿ ಒಂದು ಫಾರ್ಮುಲಾಗಳನ್ನ ಲಿಸ್ಟ್ ಮಾಡಿಕೊಡಿ. ಡೈರೆಕ್ಟಾಗಿ ಒಂದು ಕ್ವಶನ್ ಇರ್ತದೆ, ಬಟ್ ಸ್ವಲ್ಪ ಅಲ್ಲಿ ನಮಗೆ ಕೋನ್, ಸ್ಪಿಯರ್, ದೆನ್ ಫ್ರಸ್ಟಮ್ ಕಂಪ್ಲೀಟ್ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕಡೆ ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್ ಕಂಪ್ಲೀಟ್, ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್, ಫ್ರಸ್ಟಮ್, ಇಷ್ಟನ್ನ ಚೆನ್ನಾಗಿ ನೀವು ಅದನ್ನು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಒಂದು ಕಡೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೈರೆಕ್ಟಾಗಿ ನಿಮಗೆ 2 ಕ್ವಶನ್ ಸಿಗೋ ಚಾನ್ಸಸ್ ಇರ್ತದೆ. ಒಂದಂತೂ ಡೆಫಿನೆಟಾಗಿ ಸಿಗುತ್ತೆ. ಇಲ್ಲಿ ಕ್ವಶನ್ ಕ್ವಶನ್ ಆಮೇಲೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಕ್ವಶನ್ ಏನು ಹೇಳ್ತಾರೆ, ಎ ಕೋನ್ ಈಸ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್. ಎ ಕೋನ್ ಈಸ್ ಮೌಂಟೆಡ್ ಆನ್ ಹೆಮಿಸ್ಪಿಯರ್ of radius r centimeter and the height of the cone is h centimeter, then the volume of the solid. ನೋಡಿ ಈಗ ಇಲ್ಲಿ ಆ್ಯಕ್ಚುಲಿ ಈ ಕ್ವಶನ್ ಪೇಪರ್ನಲ್ಲಿ ಡಯಾಗ್ರಾಮ್ ಐತೆ, ನಾನು ಡಯಾಗ್ರಾಮ್ ಬರೆಯಲ್ಲ. ಇವ್ರು ಹೇಳ್ತಾರೆ, ಇವರು ಎ ಕೋನ್ ಈಸ್ ಮೌಂಟೆಡ್ ಆನ್ ಎ ಸ್ಪಿಯರ್, ಎ ಹೆಮಿಸ್ಪಿಯರ್. ಎ ಕೋನ್ ಈಸ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್ ಅಂದರೆ ಅದರ ಅರ್ಥ ಹೆಮಿಸ್ಪಿಯರ್ ಮೇಲೆ ಒಂದು ಕೋನ್ ಐತೆ. ಎಷ್ಟು ಈಸಿಯಾಗಿ ನೀವು ಇಲ್ಲಿ ಬರೀಬೋದು ಅಂದರೆ ಅವರು ರೇಡಿಯಸ್ ಆರ್ ಅಂತ ಹೇಳ್ತಾರೆ, ಹೈಟ್ನ ಹೆಚ್ ಅಂತ ಹೇಳ್ತಾರೆ. ಇಲ್ಲಿ ಏನಿಲ್ಲ, ಕೋನ್ ಪ್ಲಸ್ ಹೆಮಿಸ್ಪಿಯರ್. ಈಗ ನೋಡಿ ಇಲ್ಲಿ ಈಗ ಐತಿಲ್ಲ, this is the diagram they provide. So here this is hemisphere, this is cone. ಈಸಿಯಾಗಿ ಬರೀಬೋದು. ಈ ಕ್ವಶನ್ ಕೇಳಿರೋದು. ಅದರ್ವೈಸ್ ಎ ಸಿಲಿಂಡರ್ ಮೌಂಟೆಡ್ ಆನ್ ಎ ಸ್ಪಿಯರ್, ಮೌಂಟೆಡ್ ಸ್ಪಿಯರ್ cylinder volume here. Total volume we know that here this is first cone and the hemisphere. Cone and hemisphere. How to find this? We know that this is 1/3 pi r square h plus this is 2/3 pi r cube. Hemisphere के volume 2/3 pi r cube. Cone के 1/3 pi r square h. नಮಗೆ complete lateral surface area, total surface area, volume. This is the thing here. First one here 1/3 pi r square h plus 2/3 pi r cube. This is the answer. This is the volume. This is the volume for that given solid. Okay. ನೋಡ್ಕೊಳ್ಳಿ ಸಪ್ರೇಟ್ ಆಗಿ ನಾನು ಏನಿಲ್ಲ, ಅವ್ರು ಹೇಳಿರೋದೇನು, ಒಂದು ಹೆಮಿಸ್ಪಿಯರ್ ಮೇಲೆ ಒಂದು ಕೋನ್ ಐತೆ, ಒಂದು ಕೋನು ಹೆಮಿಸ್ಪಿಯರ್ ಮೇಲೆ ಕುಳಿತೈತೆ. ಇಟ್ ಈಸ್ ಮೌಂಟೆಡ್ ಆನ್ ದಟ್ ಹೆಮಿಸ್ಪಿಯರ್. ದೆನ್ ಟೋಟಲ್ ಕೋನ್ ಪ್ಲಸ್ ಹೆಮಿಸ್ಪಿಯರ್, ವಾಲ್ಯೂಮ್ ಆಫ್ ದ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಅದ್ರ ಬದಲು ಇಲ್ಲಿ ಸಿಲಿಂಡರ್ ಮೌಂಟೆಡ್ ಆನ್ ಹೆಮಿಸ್ಪಿಯರ್ ಅಂದರೆ ಇನ್ಸ್ಟೆಡ್ ಆಫ್ ಕೋನ್ ವಿ ಶುಡ್ ಟೇಕ್ ದಟ್ ಸಿಲಿಂಡರ್ pi r square ಐತೆ, 1/3 ಬರೋದಿಲ್ಲ, ರೈಟ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಫಾರ್ಮುಲಾ. ಈಗ ಒಂದು ಕ್ವಶನ್ ಆನ್ಸರ್ ಮಾಡೋಣ. ಇದಕ್ಕೆ ಏನಾದರೂ ಕ್ವಶನ್ ಏನಾದರೂ ಕೊಟ್ಟರೆ, ಎ ಕೋನ್ ಈಸ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್ ಆಫ್ ರೇಡಿಯಸ್ 1 centimeter. And the radius is equal to the height. Radius is equal to height means h is also 1 centimeter. Radius is equal to 1 centimeter, h is also 1 centimeter. Find the volume of the solid. First ಹೇಳ್ತಾರೆ ಅವರು, a cone is mounted on a hemisphere of radius 1 centimeter and the radius is equal to the height of the solid. Then find the volume of the solid. ನೋಡಿ ಈಗ ಈ ಕ್ವಶನ್ಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೇಳಿದ್ರೆ, ಈ ಫಾರ್ಮುಲಾ ಜೊತೆಗೆ ಆರ್ ಹೆಚ್ 1 centimeter ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ 1/3 here pi r square 1 into 1 1 plus 2/3 pi r cube is 1. Then 3 is the LCM. 1 plus 2 ಏನಾಗುತ್ತೆ ಇಲ್ಲಿ ನೋಡಿ, 1 pi plus 2 pi divided by 3 ಬಂತು. It is equal to 3 pi divided by 3 ಬಂತು. 3 pi divided by 3. 3 pi divided by 3. 3 ಮತ್ತೆ 3 cancel ಆಗಿ pi. So here volume cubic units. Here pi cubic units volume. ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ನಾವು ಫಾರ್ಮುಲಾ ನಮಗೆ ಫಾರ್ಮುಲಾ ಒಂದು ಚೆನ್ನಾಗಿ ಗೊತ್ತಿತ್ತು ಅಂತ ಅಂದರೆ ನೆಕ್ಸ್ಟ್ ಎಷ್ಟು ಈಸಿಯಾಗಿ ನಾವು ಆ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀವಿ.
These are all the questions. ನೋಡಿ ನಾವು ಸಾಕಷ್ಟು ಕ್ವಶನ್ಸ್ ಅನ್ನ ಕಾನ್ಸೆಪ್ಟ್ ವೈಸ್ ನಾವು ಸಾಕಷ್ಟು ಕ್ವಶನ್ಸ್ ಅನ್ನ ನಾವು ಆನ್ಸರ್ ಮಾಡ್ತಾ ಬಂದ್ವಿ. ಜಸ್ಟ್ ಹಾಗೆ ಥಿಂಕ್ ಮಾಡಿ, ಒಂದು ಕ್ವಶನ್ ನೋಡಿದ ತಕ್ಷಣ ಆ ಕ್ವಶನ್ಗೆ ಸ್ಟಿಕ್ ಆನ್ ಆಗಬೇಡಿ. ಆ ಕ್ವಶನ್ ಬರುತ್ತಾ ಇಲ್ವೋ, ಬಟ್ ಆ ಕ್ವಶನ್ನ ಹೆಂಗೆ ಚೇಂಜ್ ಮಾಡ್ಬೋದು. ಪ್ರಾಬಬ್ಲಿ 90% 99% 90 to 99% ಆ ಕ್ವಶನ್ ಜಾಗದಲ್ಲಿ ಆ ಚಾಪ್ಟರ್ದೇ ಆ ಕಾನ್ಸೆಪ್ಟಲ್ಲೇ ಕ್ವಶನ್ ಬರ್ಬೋದು. ನಿಮ್ಮ ಅದೃಷ್ಟ ಅದೇ ಕ್ವಶನ್ ಬಂದರೆ ನಿಮ್ಮ ಅದೃಷ್ಟ. ಓಕೆ, ಬಟ್ ಆ ಕ್ವಶನ್ ಚೇಂಜ್ ಮಾಡಿದ್ರೆ ಆ ಕಾನ್ಸೆಪ್ಟಲ್ಲಿ ಇನ್ನು ಹೇಗೆ ಕ್ವಶನ್ ಕೇಳ್ಬೋದು, ಆ ಚಾಪ್ಟರಲ್ಲಿ ಇನ್ನು ಯಾವ ಥರದ ಕ್ವಶನ್ ಕೇಳ್ಬೋದು, ಅದಷ್ಟೇ ನೀವು ಥಿಂಕ್ ಮಾಡಿ. ರೈಟ್, ದಿಸ್ ಇಸ್ ಟೋಟಲಿ 8 ಕ್ವಶನ್ಸ್ ಫ್ರಮ್ ದ ಫಸ್ಟ್ ಪಾರ್ಟ್. ಈಗ ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಓಕೆ, ಸೆಕೆಂಡ್ ಪಾರ್ಟ್ ಹಾಗೇನೆ ನಾನು ಈ ಫಸ್ಟ್ ಪಾರ್ಟಲ್ಲಿ ಏನು ಡಿಸ್ಕಷನ್ ಮಾಡ್ತಾ ಇರೋದು ಹಾಗೇನೆ ಸೆಕೆಂಡ್ ಪಾರ್ಟಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು 8 into 1 8 1 ಮಾರ್ಕ್ ಕ್ವಶನ್. ಬಟ್ ಈಗ ಪಾರ್ಟ್ 1ಗೂ ಪಾರ್ಟ್ 2ಗೂ ಡಿಫ್ರೆನ್ಸ್ ಏನು ಅಂದರೆ ಸೇಮ್ ಕ್ವಶನ್ ಆನ್ಸರ್ ಮಾಡ್ತಾ ಹೋಗ್ತೀವಿ, ಬಟ್ ಅಲ್ಲಿ ಆಪ್ಷನ್ಸ್ ಇರ್ತದೆ, ಇಲ್ಲ ಆಪ್ಷನ್ಸ್ ಇರಲ್ಲ, ನಾವು ಆನ್ಸರ್ ಬರೀಬೇಕು. ಆಮೇಲೆ ಒಂದು ತಿಳ್ಕೊಳ್ಳಿ, ಒಂದು ಕ್ವಶನ್ನು ನಾವು ಬರೆದಾಗ ಅದರಲ್ಲಿ 1 ಮಾರ್ಕು ನಾನು ಬರೆದಿದ್ದೆ, ಅಲ್ಲಿ ಯೂನಿಟ್ಸ್ ಬಿಟ್ಬಿಟ್ಟಿದ್ದೆ. ನಾನು ಕೋನ್ದು ಸ್ಪಿಯರ್ದು ಎರಡೂ ಕೇಳಿದ್ರು, ಕೋನ್ ಮಾತ್ರ ಬರ್ತಿದ್ರೆ 1 ಮಾರ್ಕ್ಗೆ ಹಾಫ್ ಕೊಡ್ಬೋದಾಗಿತ್ತು. ಈ ಥರದ್ದೆಲ್ಲ ಡಿಸ್ಕಷನ್. ಹಾಫ್ ಮಾರ್ಕ್ಸ್ ಕೊಡೋದು ಡೌಟ್ ನಿಮಗೆ. 1 ಮಾರ್ಕ್ ಕ್ವಶನಲ್ಲಿ ಸಿಕ್ಕಿದ್ರೆ ನಿಮಗೆ 1 ಮಾರ್ಕ್ ಫುಲ್ ಸಿಗುತ್ತೆ, ಇಲ್ಲ 0. 1 ಮಾರ್ಕ್ ನಿಮ್ಗೆ ಫುಲ್ ಸಿಗಬೇಕು ಅಂತ ಅಂದರೆ ಕ್ವಶನನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಆ ಕ್ವಶನ್ಗಷ್ಟೇ ರಿಲೇಟೆಡ್, ಆ ಕ್ವಶನ್ಗಷ್ಟೇ ಪರ್ಫೆಕ್ಟ್ ಆನ್ಸರನ್ನು ನೀವು ಬರೀಬೇಕು. ರಿಲೇಟೆಡ್ ಆನ್ಸರ್ಸನ್ನು ಬರೆದಾಗ ಅವರು ನಿಮಗೆ ಮಾರ್ಕ್ಸ್ ಕೊಡೋ ಚಾನ್ಸಸ್ಸು ತುಂಬ ಕಡಿಮೆ. ನಾನು ಹೇಳ್ತಾ ಇರೋದೇನು ಅಂದರೆ, ಯಾವುದೋ ಒಂದು ಡೆಫಿನೇಷನ್ ಕೇಳಿರ್ತಾರೆ, ಡೆಫಿನೇಷನ್ ಅಷ್ಟೇ ಬರೀಬೇಕು. ಎಕ್ಸಾಂಪಲ್ ಬರೆದಿರ್ತೀರಿ ನೀವು, ಡೆಫಿನೇಷನ್ ಬರದೇ ಇರೋದಿಲ್ಲ. ಸರ್ ನಾನು ಡೆಫಿನೇಷನ್ನು ಬರೆದು ಎಕ್ಸಾಂಪಲ್ಲು ಬರೀತೀನಿ ಸರ್, ತಪ್ಪಾ ಸರ್? ಖಂಡಿತ ತಪ್ಪಲ್ಲ. ಬಟ್ ಅವ್ರು ಕೇಳಿರೋದು ಡೆಫಿನೇಷನ್ನು, ನೀನು ಡೆಫಿನೇಷನ್ ಬರೀದೆ ಎಕ್ಸಾಂಪಲ್ ಬರೆದ್ರೆ ಖಂಡಿತ ಮಾರ್ಕ್ಸ್ ಕೊಡಲ್ಲ. ಕೇಳಿರೋದು ಎಕ್ಸಾಂಪಲ್ಲು, ಸರ್ ನಾನು 5 ಲೈನ್ ಡೆಫಿನೇಷನ್ ಬರೆದಿದ್ದೀನಿ ಸರ್, ಇಂಪಾರ್ಟೆಂಟಾಗಿ ಎಕ್ಸಾಂಪಲ್ ಕೇಳಿದ್ದಾರೆ, ನಾನು ಅದನ್ನೇ ಬರೆದಿಲ್ಲ ಅಂತ ಅಂದರೆ ನಿನಗೆ ಮಾರ್ಕ್ಸ್ ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ಒಂದು ಸಲ ಕ್ವಶನ್ನನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಅದನ್ನು ಆನ್ಸರ್ ಮಾಡ್ತಾ ಹೋಗೋಣ. ಈಗ ಸ್ಟಾರ್ಟ್ ಮಾಡೋಣ. 1 ಮಾರ್ಕ್ ಕ್ವಶನ್ನು ಪುನಃ ಅದೇ ಡಿಸ್ಕಷನ್ಸ್ ಬರುತ್ತೆ. ಬಹುಶಃ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಕ್ವಶನ್ ಸಿಗುತ್ತೆ. ಇಲ್ಲೂ ಕೂಡ ಹಾಗೇನೆ, ಆ ಕ್ವಶನ್ ಕೊಡಲಿಲ್ಲ ಅಂತ ಅಂದರೆ ಆ ಚಾಪ್ಟರ್ನಲ್ಲಿ ಆ ಕಾನ್ಸೆಪ್ಟಲ್ಲಿ ಕ್ವಶನ್ ಹೀಗೆ ಇನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 9. ಸೊ ಹಿಯರ್ ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ನಮಗೆ ಈ ಕ್ವಶನ್ನು ನಾವು ಹಿಯರ್ ನೋಡಿ, ನಿಮ್ಮ ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮಲ್ಲಿ 4x plus 9y py plus 8 equals 0, then 4x plus 4y plus 2 equals 0. now ತುಂಬಾ ಸಿಂಪಲ್ ಕ್ವಶನ್ ಕೇಳಿದ್ರಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ p ಅಂತ ಕ್ವಶನ್ ಕೊಟ್ಟು, if the lines are parallel ತುಂಬಾನೇ ಇಂಪಾರ್ಟೆಂಟ್ ಇದು, ಚೆನ್ನಾಗಿ ತಿಳ್ಕೊಳ್ಳಿ. ಈ ಕ್ವಶನ್ನು ಬಹುಶಃ ನಿಮಗೆ ನೆಕ್ಸ್ಟ್ ಖಂಡಿತ ರಿಪೀಟ್ ಆಗಲ್ಲ. ಪ್ಯಾರಲಲ್ ಅಂತ ಅಂದರೆ, ಸೊ ಹಿಯರ್ A as well as B equal. ಸೊ A by B is equal to A1 by A2, B1 by B2 ಹೀಗೆ ತಗೋತೀವಿ. ಸೊ ದಿಸ್ ಇಸ್ ಈಕ್ವಲ್, P by P is equal to 4. ಇದಿಷ್ಟೇ ಕ್ವಶನ್ ಕೇಳಿಸ್ತಾರೆ. ಬಟ್ ಇಲ್ಲಿ ಒನ್ ಥಿಂಗ್ ನಿಮಗೆ ಸ್ಟಾರ್ಟಿಂಗಲ್ಲಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ನಾವು ಹಿಯರ್ ಇನ್ ಟೂ equations, so I mean a1x plus b1y plus c1 equals 0, and one more equation a2x plus b2y plus c2 equals 0. ಅಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಯು ನೋ ದಟ್ a1 by a2 ನಾಟ್ ಈಕ್ವಲ್ ಟು b1 by b2, a1 by a2 ನಾಟ್ ಈಕ್ವಲ್ ಟು b1 by b2 ಅಂತ ಹೇಳಿದ್ರೆ, ಸೊ ದೇ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಪ್ಯಾರಲಲ್ ಆಗೋದು ಯಾವಾಗ ಅಂತ ಆದರೆ a1 by a2 is equal to b1 by b2 not equal to c1 by c2. This is not equal. I mean ಎಲ್ಲವೂ ಈಕ್ವಲ್ ಅಂತ ಅಂದರೆ the lines are coincide. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. I mean intersect coincident lines and the parallel lines. ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ
ಕ್ವಶನ್ ನಿಮಗೆ ಬರ್ಬೋದಲ್ಲಿ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಕ್ವಶನ್. ಬಟ್ ಇಲ್ಲಿ ಕೇಳಿರೋ ತುಂಬಾ ಈಸಿ ಕ್ವಶನ್ ಕೇಳಿದ್ರಲ್ಲಿ P is equal to 4. Parallel lines. Parallel lines means A1 by A2 is equal to B1 by B2. Next question. AP ನಲ್ಲಿ ಒಂದು ಕ್ವಶನ್ ಕೇಳಿದೆ. AP ಈ ಕ್ವಶನ್ find an is equal to 5n minus 1. Find the 10th term, find the 15th term, find the common difference, find the first term. ಹೀಗೆಲ್ಲ ಕ್ವಶನ್ ಅನ್ನ ಅವ್ರು ಕೊಡ್ಬೋದು. ಬಟ್ ಈಗ ಇಲ್ಲಿ ಒಂದು ಕ್ವಶನ್ ಟೋಟಲಿ ಹಿಯರ್ ವಿ ನೋ ದಟ್ an is equal to a plus n minus 1 into d. an equals a plus n minus 1 into d. an means this is the last term, this is the first term, this is the number of terms, and this is the common difference. Common difference we know that. ನಮ್ ತುಂಬಾ ಈಸಿ ಕ್ವಶನ್. ಯಾವ್ಯಾವ ಥರದ್ದು ನಮ್ಮಲ್ಲಿ ಅಪ್ಲಿಕಬಲ್ ಲೆವೆಲ್ ಎಲ್ಲ ಕ್ವಶನ್ ಆನ್ಸರ್ ಮಾಡುವಾಗ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಕ್ವಶನ್, ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಾವು ಹಿಯರ್ ಐ ಟೇಕ್ ಒನ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಹಿಯರ್ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕ್ವಶನ್ ಇದೆ. ನಾವು ಹಿಯರ್ ಆಕ್ಚುಲಿ ಇನ್ ಯುವರ್ ಪ್ರಿಪರೇಟರಿ ಎಕ್ಸಾಮಿನೇಷನ್ an is equal to 3n plus 2, find the 10th term, find the 12th term, ಡೈರೆಕ್ಟ್. ಸೊ ಇಲ್ಲಿ ಕ್ವಶನ್ ಏನಾದ್ರು ಕೇಳಿದ್ರೆ ನಾವು ಹಿಯರ್ which term of the AP, which term of an AP, 3, 8, 13, etc. 17. Which term of an AP is 78? Actually this is first term, this is second term, this is third term, so on, 78. Which place, which occupies for that AP? Here actually we know that here AN, this is the last term, 78. Here A, first term 3, plus n minus 1. So here, which term we don't know, that is n we don't know, n minus 1. D, 8 minus 3, difference 5. Okay, shift this. So 78 minus 3, 75 is equal to n minus 1 into 5. 5 ones are 515s are. 515s are. Minus 1 shift to this side. To this side, n is equal to 15 minus 1, 60. N is equal to 60. So 78 is in the 16th place, 16th term. But ಇಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ ನಿಮಗೆ. ಸೊ ಅವ್ರು ಏನಾದರೂ ಕೇಳ್ಬೋದು, 10th term ಕೇಳ್ಬೋದು, 15th term, ಟೋಟಲಿ ರಿಲೇಟೆಡ್ ಟು ದಿಸ್ ರಿಲೇಷನ್. ಅದರ್ವೈಸ್ ದೇ ಪ್ರೊವೈಡ್ ಜಸ್ಟ್ an is equal to 5n minus 2. ಫೈಂಡ್ ದ 10th term. ಡೈರೆಕ್ಟ್ ಆಗಿ ಹೇಳ್ಬೋದು. ಡೈರೆಕ್ಟ್ ಆಗಿ ನೋಡಿ 10th term 5 into 10 50, 50 minus 2 48. ಡೈರೆಕ್ಟ್ ಆಗಿ 48 ಅಂತ ಬರೆದ್ರೆ ನೀವು 48 ಅಂತ ಬರೆದ್ರೆ ನಿಮಗೆ ಡೈರೆಕ್ಟ್ 1 ಮಾರ್ಕ್ ಡೆಫಿನೆಟ್ ಆಗಿ ಸಿಗುತ್ತೆ. ಪುನಃ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬರೀಬಹುದು. ಬೆಟರ್ ಹ್ಯಾವ್ ಟು ರೈಟ್ ಒನ್ ಮೋರ್ ಸ್ಟೆಪ್. ಬೆಟರ್ ಲೈಕ್ ದಿಸ್ 5 into 10 minus 2, then you can write that 48. ಓಕೆ, ಹೀಗೆ ಟೋಟಲಿ ಆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಇರ್ತದೆ. ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. one mark question. Next, I am already discussed with you. So P of x, here actually one quadratic equation they provide that P of x equals 2x square minus 9x plus 10. This is one of the quadratic equation they provide. Then they ask find the sum of the zeros. I have already told you sum of the zeros, product of the zeros. Here in this case find the zeros variables. So here actually ಆಲ್ರೆಡಿ ನಾವಲ್ಲಿ ಆಬ್ಜೆಕ್ಟಿವ್ ಅಲ್ಲಿ ಒಂದು ಕ್ವಶನ್ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಾಗ ನಾನು ಅಲ್ಲೇ ನಿಮಗೆ ಹೇಳಿದೆ, ನಾನು ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಹಿಯರ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್. ಸೊ ಸ್ಟೂಡೆಂಟ್ಸ್, ಸೊ ಒನ್ ಥಿಂಗ್ ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇನ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್, ಫಸ್ಟ್ ಥಿಂಗ್ ಇನ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್, ಫಸ್ಟ್ ಝೀರೋಸ್, roots, then sum of the zeros, product of the zeros, then discriminant. Concept one equation ಅಲ್ಲಿ 3 ಕಾನ್ಸೆಪ್ಟ್ ಅಲ್ಲಿ ಒಂದು zeros values ಕಂಡುಹಿಡಿಯೋದು, ಆ values ನಲ್ಲಿ sum of the roots and product of the roots, then roots ಅನ್ನೋದ್ರ ಬದಲು zeros ಅಂತ ಹೇಳ್ತಾರೆ, sum of the zeros and product of the zeros, then discriminant. ಇದು ಮೂರು ಕ್ವಶನ್, ಇದು ಮೂರು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಕ್ವಶನ್ ಇರುತ್ತೆ. ಓಕೆ, later I will take that. Here actually sum of the zeros means minus b by a. Minus b by a means minus of minus 9 by 2.
minus half minus plus 9 by 2. That is the sum of the roots. Product, if you want to take the product of the roots, C by A. C by A, 10 by 2. 10 by 2, 5. This is the sum of the zeros. This is the product of the zeros. Right? That is the concept about that one quadratic equation. Right. Next, ಒಂದು ಟ್ರಿಗ್ನಾಮೆಟ್ರಿ ಕ್ವಶನ್ ತಗೊಂಡ. ಟ್ರಿಗ್ನಾಮೆಟ್ರಿ ಅಂತ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರಿ. ಅದರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಮೇಲೆ ಮಿಸ್ಟೇಕ್ ಆಗಲ್ಲ. ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಂಡಿದ್ರೆ ಬಹಳ ಸುಲಭವಾಗಿ ಖುಷಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಕಷ್ಟ ಇರೋದಿಲ್ಲ ಕ್ವಶನ್. ರೈಟ್? ಸೊ ಒಂದು ಕ್ವಶನ್ ಇರುತ್ತೆ, ತುಂಬ ಸಿಂಪಲ್ ಕ್ವಶನ್ನು. ನಾನು ತುಂಬ ಮಾಡಲ್ ಕ್ವಶನ್ ಪೇಪರ್ಸ್ನಲ್ಲೆಲ್ಲ ಈ ಕ್ವಶನ್ನ ನಾನು ನೋಡಿದ್ದೀನಿ. sin 28, I mean tan 26 degree divided by cot tan 26 degree divided by cot 64 degree equals question. Students, one thing ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. So this is the co-functions. Co-functions ತಿಳ್ಕೊಳ್ಳಿ. Sino cos, tano cot, secant cosecant. Co-function. ನೋಡಿ ಇಲ್ಲಿ sin cos ಕೊಟ್ರೆ, ಇಲ್ಲಿ sin ಕೊಟ್ಟು ಇಲ್ಲಿ cos ಕೊಟ್ರೆ, ಅಥವಾ ಇಲ್ಲೇ cos ಕೊಟ್ಟು ಇಲ್ಲೇ sin ಕೊಡಲಿ, ತೊಂದರೆ ಇಲ್ಲ. secant cosecant ಕೊಟ್ಟು, tano cot ಕೊಟ್ಟು, ಇದು ಎರಡನ್ನೂ ಆಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತಾ ನೋಡಿ. 90 ಡಿಗ್ರಿ ಬರುತ್ತಾ? ಇದೆರಡು co-function. sin ಗೆ cos ಸೇರಿಸಿದ್ರೆ cosine cos ಆಗುತ್ತೆ. tan ಗೆ tangent ಗೆ cos ಸೇರಿಸಿದ್ರೆ cotangent cot ಆಗುತ್ತೆ. secant ಗೆ cos ಸೇರಿಸಿದ್ರೆ cosecant ಇಲ್ಲಿ ನೋಡಿ ಇದು ಬರುತ್ತೆ ತೋರಿಸ್ತೀನಿ. sin next tan next secant. So these three are the functions. ಇದಕ್ಕೆ cos ಸೇರಿಸಿ co functions. cosine cos ಬರುತ್ತೆ ನೋಡಿ. cotan cot ಬರುತ್ತೆ ನೋಡಿ. cosec ಬರುತ್ತೆ ನೋಡಿ. So they are co-functions. This is function, co-function. ಅಂದ್ರೆ sino cos ಕೊಟ್ಟಾಗ, sino cos ಕೊಟ್ಟಾಗ, tano cot, cosecant ಕೊಟ್ಟಾಗ ಇಲ್ಲಿ ನೋಡಿ tano cot, sino cos, secant cosecant ಕೊಟ್ಟಾಗ ಇದು ಎರಡನ್ನೂ ಆಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ ಅಂತ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ 1 ಆನ್ಸರ್ ಅಂತ ಹಾಕು. ಡೈರೆಕ್ಟ್ 1 ಬರುತ್ತೆ. ಏನು ಸ್ಟೆಪ್ಸ್ ಏನು 1 ನಿಮ್ಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಹೇಗೆ ಬರುತ್ತಲ್ಲಿ ಯಾವುದಾದ್ರು ಅಂತ ನೋಡಿ. ಈಗ ಟ್ಯಾನ್ 26 ಡಿಗ್ರಿ ಅಂತಲ್ಲ, ಇದನ್ನ 90 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತ 64 ಡಿಗ್ರಿ ಮಾಡೋದು ನೋಡಿ. ಇದು ಹಾಗೆ 64. ಓಕೆ, 90ನಲ್ಲಿ 64 ಮೈನಸ್ ಮಾಡಿದ್ರೆ 26 ಬರುತ್ತೆ. ಸೊ 10 ಮೈನಸ್ 7 ಮೈನಸ್ 8 ಮೈನಸ್ 6. ಇದು ಅಕಾರ್ಡಿಂಗ್ ಟು ದ ಅಲೈನ್ಡ್ ಆಂಗಲ್ ನೋಡಿ. 90 ಡಿಗ್ರಿ ಮೈನಸ್ ಥೀಟಾ, 90 ಡಿಗ್ರಿ ಮೈನಸ್ ಥೀಟಾ ಅಂತ ಅಂದರೆ ದಿಸ್ ಇಸ್ 90 ಡಿಗ್ರಿ, this is 90 ಡಿಗ್ರಿ ಮೈನಸ್ ಥೀಟಾ. 90 ಡಿಗ್ರಿ ಮೈನಸ್ ಥೀಟಾ ಅಂತ ಅಂದರೆ ಇದು ಟ್ಯಾನ್ ಇದ್ದಿದ್ದು ಕೋಫಂಕ್ಷನ್ ಆಗುತ್ತೆ. ಟ್ಯಾನ್ ಇದ್ದಿದ್ದು ಕೋಫಂಕ್ಷನ್ ಅಂತ ಅಂದರೆ ಕಾಟ್ ಆಗುತ್ತೆ. 90 ಡಿಗ್ರಿ ಮೈನಸ್ ಥೀಟಾ ದಟ್ ಈಸ್ ಥೀಟಾ. ಅಲ್ಲಿಗೆ 90 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತ ಅಂದರೆ 64 ಡಿಗ್ರಿ ಆಗುತ್ತೆ. ಈಗ ಮಾಮೂಲಿ ಕಾಟ್ 64 ಡಿಗ್ರಿ ಆಗುತ್ತೆ, ಕ್ಯಾನ್ಸಲ್ ಆಗಿ ಡೈರೆಕ್ಟ್. ಅಥವಾ ಟ್ಯಾನ್ 90 ಡಿಗ್ರಿ ಮೈನಸ್ 64 ಡಿಗ್ರಿ ಅಂತ ತೊಗೊಳೋದ್ರ ಬದಲು ಇದನ್ನೇ ನೀವು ಕಾಟ್ನೆ ಟ್ಯಾನ್ 90 ಡಿಗ್ರಿ ಮೈನಸ್ 26 ಡಿಗ್ರಿ ಅಂತ ತಗೋಬಹುದು. ಆಗ ಟ್ಯಾನ್ 26 ಡಿಗ್ರಿ ಟ್ಯಾನ್ 26 ಡಿಗ್ರಿ ಕ್ಯಾನ್ಸಲ್. ಪುನಃ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದೆರಡು ಕೋ ಫಂಕ್ಷನ್ ಇದ್ದು ಇದೆರಡನ್ನು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬಂದರೆ 1. 90 ಡಿಗ್ರಿ ಬರದೇ ಇದ್ರೆ ಏನು ಮಾಡೋದು ಸರ್? ಬರದೇ ಇರೋ ಥರ ಅಲ್ಲಿ ಕ್ವಶನ್ ಕೊಡೋಕ್ಕಾಗಲ್ಲ. 1 ಮಾರ್ಕ್ ಕ್ವಶನ್ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತಲ್ಲ, 1 ಮಾರ್ಕ್ಗೆ ಅದು ಚಾನ್ಸಸ್ ಕಡಿಮೆ. ರೈಟ್? ಅದಷ್ಟು ತಿಳ್ಕೊಳ್ಳಿ, ತುಂಬ ಈಸಿಯಾಗಿ ನೀವು ಕ್ವಶನ್ ಆನ್ಸರ್ ಮಾಡಿ ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳಿದ್ದೀನಿ ಫಂಕ್ಷನ್ನು ಕೋ ಫಂಕ್ಷನ್ಸ್ ಎಲ್ಲ ಯಾವುದು ಅಂತ. ಯಾಕೆಂದರೆ ನಿಮಗೆ ಫಸ್ಟ್ PUC ಸೈನ್ಸ್ಗೆ ಬಂತು ಅಂತ ಅಂದರೆ, ಫಸ್ಟ್ PUC ಸೈನ್ಸ್ ತಗೋತು ಅಂತ ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ತುಂಬ ಸುಲಭ. ಅಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಏನು ಕಲ್ತಿರ್ತಾರೆ. ಆ್ಯಕ್ಚುಲಿ ನೀವು ಬನ್ನಿ PCMBನಲ್ಲಿ ನೀವು PCMB ತೊಗೊಂಡ್ರೆ ಸೈನ್ಸ್ ತೊಗೊಂಡ್ರೆ ಹಾಗಾಗುತ್ತೆ, ಏನೂ ಆಗಲ್ಲ. ಆರಾಮಾಗಿ ನೀವು 10th ಸ್ಟ್ಯಾಂಡರ್ಡ್ಗೆ ಈಸಿಯಾಗಿ ನೆಕ್ಸ್ಟ್ ಕ್ವಶನ್. ಸೊ ಹಿಯರ್ ಟ್ರಿಗ್ನಾಮೆಟ್ರಿನಲ್ಲಿ ಒಂದು ಕ್ವಶನ್ ತಗೊಂಡು ಡಿಸ್ಕಷನ್. ಟ್ರಿಗ್ನಾಮೆಟ್ರಿನಲ್ಲಿ
will take one question with respect to the trigonometry. But usually ಒಂದು ಟ್ರಯಾಂಗಲ್ ಬೇಸ್ ಮೇಲೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬೇಸ್ ಮೇಲೆ ಅವರು ಒಂದು ಕ್ವಶನ್ ಅನ್ನು ಫ್ರೇಮ್ ಮಾಡ್ತಾರೆ. ಕ್ವಶನ್ ಹಿಯರ್ ಲಿಸನ್ ಟು ಮೀ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಡ್ತಾರೆ, ನಾನು ಇದನ್ನೇ ತಗೊಳ್ತೀನಿ ಕ್ವಶನ್. ಹಿಯರ್ 30 ಡಿಗ್ರಿ ಹೇಳಿದ್ರೆ triangle ABC. In triangle ABC, AB perpendicular to BC, AB perpendicular to BC, angle ACB is 30 degree, AB is equal to 15 centimeter, AB is equal to 15 centimeter. Then find the length of the BC. Find the length of BC. BC. Now here, listen to me here. In 30 degree, AB ಕೊಟ್ಟಿದ್ದಾರೆ ಇವರು 15 ಸೆಂಟಿಮೀಟರ್ ಅಂತ. ಇದನ್ನ BC ನ ಓಕೆ. ಲಿಸನ್ ಟು ಮಿ ಸ್ಟೂಡೆಂಟ್ಸ್. ಇದನ್ನ ಕೊಟ್ಟು ಇದನ್ನೇ ಕೇಳ್ಬೋದು, ಇದನ್ನ ಕೊಟ್ಟು ಇದನ್ನ ಕೇಳ್ಬೋದು, ಇದನ್ನ ಕೊಟ್ಟು ಇದನ್ನ ಕೇಳ್ಬೋದು, ಇದನ್ನ ಕೊಟ್ಟು ಇದನ್ನ ಕೇಳ್ಬೋದು. ಈ 3 ಸೈಡ್ಸ್ ಅಲ್ಲಿ ಯಾವುದಾದ್ರೂ ಒಂದು ಸೈಡ್ ಅನ್ನು ಕೊಟ್ಟು ಇನ್ನೊಂದು ಕೇಳ್ಬೋದು. ಬಟ್ ಅಫ್ಕೋರ್ಸ್ ಈಗ this is opposite side, this is adjacent side. Opposite side ಕೊಟ್ಟು adjacent side ಕೇಳಿದರೆ, adjacent side ಕೊಟ್ಟರೆ opposite side ಕೇಳ್ಬೋದು, opposite side ಕೊಟ್ಟು hypotenuse ಕೇಳ್ಬೋದು, hypotenuse ಕೊಟ್ಟು adjacent side ಕೇಳ್ಬೋದು. ಯಾವ ಕ್ವಶನ್ ಆದ್ರೂ ತಗೊಳ್ಳಿ. ನಾನು ಈ ಕ್ವಶನ್ನ ಪರ್ಟಿಕ್ಯುಲರ್ ಆಗಿ ನಿಮಗೆ ಕೊಟ್ಟಿರೋ ಕ್ವಶನ್ ಯಾವ್ದು ತಗೋತಾ ಇದ್ದೀನಿ ಅಂತ ಅಂದ್ರೆ ಇನ್ನು ಇದರಂತ ಇದೇ ತರ ಇನ್ನೂ 100 ಕ್ವಶನ್ ಕೊಡ್ಲಿ ಈಸಿಯಾಗಿ ಆನ್ಸರ್ ಮಾಡಿ. ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಈಗ ಇದು ಎರಡು ಸೈಡ್, ದಿಸ್ ಇಸ್ ಆಪೋಸಿಟ್ ಸೈಡ್, ದಿಸ್ ಇಸ್ ಅಡ್ಜಸೆಂಟ್ ಸೈಡ್. ಈ ಆಪೋಸಿಟ್ ಸೈಡ್ ಅಡ್ಜಸೆಂಟ್ ಸೈಡ್ ಎರಡಕ್ಕೂ ರಿಲೇಟೆಡ್ ಆಗಿ ನಮಗೆ tan ಥೀಟಾ ಬರುತ್ತೆ. ಇನ್ ಕೇಸ್ ಏನಾದರೂ ಆಪೋಸಿಟ್ ಸೈಡ್ ಕೊಟ್ಟು ಹೈಪಾರ್ಟಿನಸ್ ಕೊಟ್ಟರೆ ಯಾವ ರೇಷಿಯೋ ತಗೋತೀರಿ ನೀವು? ಸೈಡ್ ತಗೋಬೇಕು. ವೆರಿ ಗುಡ್. ಯಾಕೆ? ಅಪೋಸಿಟ್ ಸೈಡ್ ಬೈ ಹೈಪಾರ್ಟಿನಸ್. ಒಂದು ವೇಳೆ ಹೈಪಾರ್ಟಿನಸ್ ಕೊಟ್ಟು ಅಡ್ಜಸೆಂಟ್ ಸೈಡ್ ಕೇಳಿದ್ರೆ ಕಾಸ್ ಥೀಟಾ ತಗೋಬೇಕು. Because cos theta is equal to adjacent side divided by hypotenuse. ಹಾಗಾಗಿ ಇಲ್ಲಿ opposite side ಕೊಟ್ಟು adjacent side ನಾವು ಕೇಳಿದರೆ ಅಂತ ಅಂದ್ರೆ we should take that tan 30 degree, tan theta is equal to, so opposite side by adjacent side. So here 15 divided by BC. 15 divided by BC, we know that. What is tan theta? Tan theta again ಕೊಟ್ಟಿದ್ದಾರೆ. Tan 30 degree equals 15 by BC. Tan 30 degree is equal to ಕೊಟ್ಟಿಲ್ಲಿ tan 30 degree. ಹೇಳಿ ಮಕ್ಕಳ, ತುಂಬಾನೇ ಇಂಪಾರ್ಟೆಂಟ್. ಈ ಕಾಲಮ್ ನಿಮಗೆ ಯಾವ ಕಾರಣಕ್ಕೂ ನಿಮ್ಮ ಎಂಟೈರ್ ನಿಮ್ಮ ಎಜುಕೇಶನ್ ಲೈಫ್ನಲ್ಲಿ ಮರಿಬಾರ್ದು. ಎಂಟೈರ್ ಯುವರ್ ಲೈಫ್ನಲ್ಲಿ ನೀವು ಮರಿಬಾರ್ದು. ಯು ನೋ ದಟ್ ಸೈನ್, ಕಾಸ್, tan ಮೂರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇದಾದ್ಮೇಲೆ ನೆಕ್ಸ್ಟ್ ಅಲೈಡ್ ಆಂಗಲ್ ಅಲ್ಲಿ ತಿಳ್ಕೊತೀವಿ. ವಿ ನೋ ದಟ್ ಇಲ್ಲಿ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಒಂದು ಈಸಿ ಫಾರ್ಮ್ ಐತೆ 0/4, 1/4, ರೂಟ್ ಆಫ್ 1/4, ರೂಟ್ ಆಫ್ 2/4, ರೂಟ್ ಆಫ್ 3/4 ಅಂಡ್ ರೂಟ್ ಆಫ್ 4/4. ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ, ಚೆನ್ನಾಗಿ ಕಲ್ತಿರ್ತೀರಿ. ನೋಡಿ 0/0 ಬರುತ್ತೆ, ಇದು 1/2 ಬರುತ್ತೆ. ನೋಡಿ ಇದು 1/√2 ಬರುತ್ತೆ, ಇದು √3/2 ಬರುತ್ತೆ. ಇದು ನೆಕ್ಸ್ಟ್ 1. ಇದನ್ನೇ ನೋಡಿ ರೆಸಿಪ್ರೋಕಲ್ ತಗೋತೀನಿ. 1 √3/2, 1/√2, 1/2 and 0. Okay. Next tan sin by cos, 0/0. Then here, so this is √3. 1/2 into 2/√2. Sorry, 1/2. This is 1. This is √3. This is not different. Infinity or not different. Next is cosecant, secant, cot. Cosecant means 1 by side, 1/0, 1/1/2. ಇದನ್ನೇ ರೆಸಿಪ್ರೋಕಲ್ ಬರೀತಾರೆ. ಓಕೆ, ಹೀಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಲ್ಲಿ. ಒಂದು ಎಕ್ಸಾಮ್ನಲ್ಲಿ ಒಂದು ಸೈಡ್ ಅನ್ನು ನೋಟ್ ಮಾಡ್ಕೊಂಡು ಈಸಿಯಾಗಿ ಅಥವಾ ಬೈ ಆ್ಯಕ್ಟ್ ಮಾಡ್ಕೋತಿರೋ ಏನು ಮಾಡ್ತಿರೋ ಟೋಟಲಿ ದಟ್ ಈಸ್ ದ ಥಿಂಗ್. ಸೊ ನಾವು tan 30 degree, we know that tan 30 degree 1/√3 is equal to 15 by
BC. Take cross multiplication, BC equals 15 root 3 centimeter. 15 root 3 centimeter. ಇಲ್ಲಿ ಸೊ ಬಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಸೊ ಈಗ 30 ಡಿಗ್ರಿ ಬದಲು ಇಲ್ಲಿ 60 ಡಿಗ್ರಿ ಕೊಡ್ಬೋದು. ಸೊ ಇನ್ ಕೇಸ್ ಏನಾದ್ರು ಅಪೋಸಿಟ್ ಸೈಡ್ ಬದಲು ಹೈಪಾರ್ಟಿನಸ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಆಗ ನಾವೇನು ಮಾಡ್ತೀವಿ ಸೈನ್ 30 ಡಿಗ್ರಿ. ಈಗ ಇಲ್ಲಿ ನೋಡಿ, ಇನ್ ಕೇಸ್ ಅಪೋಸಿಟ್ ಸೈಡ್ ಎ ಬಿ ಕೊಟ್ಟು ಎ ಸಿ ಕೇಳಿದ್ರು, ಇದ್ರ ಕ್ವಶನ್ ಕೇಳಿದ್ರು, ಆಗ ನಾವೇನು ಮಾಡ್ತೀವಿ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು opposite side by hypotenuse 15 by AC. What is sin 30 degree? We know that 1 by 2. Just write 1 by 2 is equal to 15 by AC and the therefore AC is equal to 15 to the 30. ಹೀಗೆ ಈ ಟೈಪ್ ನಲ್ಲಿ ನಾವು ಈ ಕ್ವಶನ್ ಅನ್ನ ಒಂದು ಕ್ವಶನ್ ಡೆಫಿನೆಟ್ ಆಗಿ ನಿಮ್ಗಲ್ಲಿ ಜಸ್ಟ್ ಆಂಗಲ್ ನ ತಗೊಂಡು ಆ ಕ್ವಶನ್ಗಳನ್ನ ಆನ್ಸರ್ ಮಾಡ್ತಾ ಹೋಗೋದು. ಬಟ್ ಅಲ್ಲಿ ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡು ಮತ್ತೆ ಹೈಪಾರ್ಟಿನಸ್ ನಲ್ಲಿ ಯಾವ್ದು ಬೇಕೋ ಆ ಕೊಟ್ಟಿರೋ 2 ಸೈಡ್ಸ್ ಅಲ್ಲಿ ನಿಮಗೆ ಯಾವ ರೇಷಿಯೋಗೆ ಬರುತ್ತೆ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ಹೋಗೋಣ. In question number 14, related to a triangle, we know that in a triangle, a line drawn parallel to any side of a triangle which divides other 2 sides proportionately. On the theorem, on the theory point, this is one of the theory point. Here we know that in triangle ABC, a line XY drawn parallel to BC, then which divides other 2 sides proportionately. Now, in triangle ABC, XY parallel to BC, then AX by BX is equal to AY by C. AX by BX is equal to AY by C. Otherwise, here, if you consider one more triangle AXY here, so a given triangle ABC, and after draw the line XY parallel to BC, will get in one more triangle, that is triangle AXY. Both the triangles are similar triangles because so these 2 are corresponding angles. Here this is common angle. According to all the angles are equal, then both triangles have to be a similar triangles. In similar triangles, we know that corresponding sides are proportional. ಹೀಗೂ ತಗೋಬಹುದು. ಓಕೆ, ಬಟ್ ಇಲ್ಲಿ ಇವ್ರು ಏನು ಮಾಡ್ತಾರೆ, ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ. In the figure DE parallel to BC, ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ABC, this is DE. Okay, this is DE. And here ಯಾವ ಲೈನ್ ಆದ್ರೂ ಕೊಡ್ಲಿ, ಸ್ಟ್ಯಾಂಡರ್ಡ್ ಇದೆ, ಕ್ವಶನ್ ಅದೇ ಕೊಡಬೇಕು, ಅದೇ ಆಂಗಲ್ ಕೊಡಬೇಕು ಅಂತಿಲ್ಲ. Here AE is given. AE it is equal to 3 centimeter. CA is equal to 6 centimeter. And AD is equal to 4 centimeter. AD is equal to 4 centimeter. Then find AB. Find AB. Question AB ಅಂತ ಕೇಳ್ತಾರೆ. Now here, actually we want to find that AB here. But ಈ values change ಮಾಡಿರೋದು. ಇದರಲ್ಲಿ ಯಾವುದಾದ್ರೂ ಕೇಳಿ. Now here I take in triangle ABC and triangle ADE. ನೋಡಿ ಹಾಗೆ ಅಬ್ಸರ್ವ್ ಮಾಡಿ. First ಈ triangle ABC, ಈ ABC triangle and ADE triangle. AB by AD ತಗೋತೀವಿ. AB by AD is equal to AC by AE. AC by AE. So in triangle ABC, AB, in triangle ADE, AD, in triangle ABC, AC, AE. Okay. Now here AB we want to find that AD. What is AD here? 4. AC, AC, here AC. AE plus CE. Here AC means AE plus CE. AE is 3 centimeter and CE is 6 centimeter. 3 plus 6, 9 centimeter. AC. ನೋಡಿ AC ಗೆ AE ಮತ್ತೆ CE ಎರಡನ್ನೂ ಆಡ್ ಮಾಡ್ಕೊಂಡಿದ್ದೀನಿ. AE 3 centimeter. 3 ones are 3 3s are, then take AB is equal to take cross multiplication, 4 3s are 12 centimeter. AB is equal to 12 centimeter.
ಇದೊಂದು ಕ್ವಶನ್ ಕಾಮನ್ ಆಗಿ ತುಂಬ ಕ್ವಶನ್ ಪೇಪರ್ಸ್ನಲ್ಲಿ, ತುಂಬ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ನಿಮಗೆ ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೇಳಿದ್ರು ಇದು. ಇನ್ ಕೇಸ್ ಏನಾದರೂ ಅವರು ಎ ಬಿ ಬದಲು ಎ ಡಿ ಕೇಳ್ಬೋದು, ಎ ಇ ಕೇಳ್ಬೋದು, ಎ ಸಿ ಕೇಳ್ಬೋದು, ಬಟ್ ಈ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಕಾನ್ಸೆಪ್ಟ್ ಒಂದೇ ನೋಡಿ. ಹಿಯರ್ ಟೋಟಲಿ ಹಿಯರ್ if a line drawn parallel to one side, you will get one more triangle. Both the triangles are similar triangles. According to the theory point of similar triangles, the corresponding sides are proportional. Corresponding sides means AD by AB, AE by AC, D. Like that. Okay? So here, prati point adana observe ಮಾಡ್ತಾರೆ. It is easy to answer. This is one of the important type question. So next, write the number of tangents that can be drawn to a circle from any point on it. So ಈಗ tangents related to ಒಂದಷ್ಟು questions ಅನ್ನ discussion ಮಾಡೋಣ. One of the very important, I just have to discuss that. ಏನೀಗ ಇದನ್ನ discussion ಮಾಡೋದು ಹೇಗೆ? Now here this is a circle. ಈ ಕ್ವಶನ್ ರಿಲೇಟೆಡ್ ಆಗಿ 3 questions ಬರ್ಬೋದು. ನೋಡಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. What is a tangent? A line touch the circle at one and only a point. Define tangent question ಕೇಳ್ಬೋದು ನಿಮಗೆ 1 ಮಾರ್ಕ್ಗೆ. Define tangent. Tangent is a line segment which touch the circle one and only a point. ಇದನ್ನ tangent ಅಂತ. Okay, but ಇಲ್ಲಿ ಕ್ವಶನ್ ಕೇಳಿರೋದು how many tangents can be drawn to a circle from a point on it. ಅಂದ್ರೆ ಇಲ್ಲಿ ಎಲ್ಲ for example this is the circle. You can take the point anywhere. You can take the point at anywhere. Here, anywhere. Yellow one point. Let me take the point here. Draw the tangent. Only one tangent can be on it. Only one tangent. This is the one point. Nodi ಎರಡು point ಹೇಳ್ತೀನಿ ನಿಮಗೆ. Define tangent. How many tangents can be drawn to a circle from the point on it? Circle ಮೇಲೆ ಇದೆ. One tangent. Next, how many tangents can be drawn from the point, external point, from the external. What do you mean? From the external. How many tangents can be drawn here? How many tangents? This is one tangent and this is the another tangent. 2 tangents can be drawn. Point on it, one tangent. Point external, outside of the circle, 2 tangent can be drawn. Question ಕೇಳಿದ್ರೆ ನೋಡಿ, define tangent ಅಂತ ಹೇಳಿದೆ. On the circle, how many tangents? And external point, how many tangents? Last point, 4th. How many tangents can be drawn to a circle from the point inside the circle? ಎಲ್ಲೋ ಒಂದು ಕಡೆ, ಇಲ್ಲಿ ಪಾಯಿಂಟ್, ಇಲ್ಲೊಂದು ಪಾಯಿಂಟ್. How many tangents can be drawn? Here, it is not possible to draw any tangent to the same circle from the point inside it. It is not possible to draw. 0 tangent. Notice, define tangent. How many tangents can be drawn from on that circle? 1 tangent. External point 2 tangent. Inside the point, no tangent. 0 tangent. 0. Okay. This is related to one circle. Okay. ಈಗ ಲಾಸ್ಟ್ ಇನ್ನೊಂದಷ್ಟು ಪಾಯಿಂಟ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ನಾನು ಯಾಕೆ ಇದನ್ನ ಇಷ್ಟು ಪಾಯಿಂಟ್ ತಗೋತಾ ಇದ್ದೀನಿ ಅಂತ ಅಂದರೆ, ಒಂದು ಕ್ವಶನ್ನು ಡೆಫಿನೆಟ್ ಆಗಿ ನಿಮಗೆ ಈ ಕಾನ್ಸೆಪ್ಟಲ್ಲಿ ಸಿಗ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. 4 ಪಾಯಿಂಟ್ಸ್ ಹೇಳಿದ್ದೀನಿ. ನೆಕ್ಸ್ಟ್, ಕಾಮನ್ ಟ್ಯಾಂಜೆಂಟ್. ವಾಟ್ ಈಸ್ ದ ಕಾಮನ್ ಟ್ಯಾಂಜೆಂಟ್? ಎ ಟ್ಯಾಂಜೆಂಟ್ ಡ್ರಾನ್ ಟು 2 or more circles. The same tangent drawn to 2 or more circles, then it is said to be a common tangent. Here, let me take 2 circles. 2 circles means maybe the 2 circles are different 2 disjoint circles, or internally touching circles, or externally touching circles, whatever it is. Totally the same tangent drawn to 2 or more circles, then it is said to be a common tangent. ಅಂದರೆ ಒಂದೇ ಟ್ಯಾಂಜೆಂಟು ಬೇರೆ ಬೇರೆ ಸರ್ಕಲ್ಗಳನ್ನ ಟಚ್ ಆಗಿರಬೇಕು ಅದನ್ನು. ಸೊ ನಾವು ಹಿಯರ್ ದಿಸ್ ಇಸ್ ದ ಕಾಮನ್ ಟ್ಯಾಂಜೆಂಟ್.
like this. Okay. So ಈಗ common tangent ನಲ್ಲಿ there are two types. Common tangent ಅಂತ ಅಂದ್ರೆ ಏನು ಅಂತ ಹೇಳಿದ್ದೀನಿ ನಿಮಗೆ. There are two types. One is DCT and another one TCT. Direct common tangent, transverse common tangent. Direct common tangent and transverse common tangent. So direct common tangent. Listen to me here. Here. This is direct common tangent. This is direct common tangent. A tangent lie on the same side of the circle. A tangent lie on the same side. Not really, same side of the circle. Okay. Then a tangent drawn either side. A tangent lie on the either side of the circle. ಬೇರೆ ಬೇರೆ ಕಡೆ ಟಚ್ ಆಗಿದೆ, ಸೇಮ್ ಸೈಡ್ ಟಚ್ ಆಗಿದ್ರೆ ಡೈರೆಕ್ಟ್ tangent. So this is either side of a circle. Then it is said to be transverse common tangent. ಈಗ ಗೊತ್ತಾಯ್ತು, ಒಂದು ಐಡಿಯಾ ಬಂದಿದೆ ನಿಮಗೆ. ಫಸ್ಟ್ ನೋಡಿ ಕಾಮನ್ ಟ್ಯಾಂಜೆಂಟ್, ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್ and transverse common tangent. Tangent lie on, common tangent, a tangent, the same tangent lie on two or more circles. Direct common tangent, a same tangent drawn same side of the circle. Either side of the circle, transverse common tangent. Now I take different types circles. First one, use here, this is two disjoint circles. This is internally touching circles. This is externally touching circle. And this is intersecting circles. Intersecting circles. Finally, this is concentric circles. Concentric circles. Listen to me. So here, these two are two disjoint circles. This is internally touching circles. These two are externally touching circles. These two are intersecting circles. These two are concentric circles. Let me take now one by one. Here, how many tangents can be drawn to two disjoint circles? How many of them are TCT and how many of them are DCT? ಈಗ two disjoint circles ಗೆ ಎಷ್ಟು ಕಾಮನ್ ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು, ಆ ಕಾಮನ್ ಟ್ಯಾಂಜೆಂಟ್ ಗಳಲ್ಲಿ ಎಷ್ಟು TCT ಎಷ್ಟು DCT. Listen to me here. So this is one tangent, this is one tangent, this is one tangent, this is one tangent. Totally four. Here the totally four. DCT 2, TCT 2. Okay. For two disjoint circles. Question ಏನಾದ್ರು ಕೇಳಿ. How many common tangents can be drawn to two disjoint circles? 4. How many direct common tangents can be drawn to two disjoint circles? 2. How many transverse common tangents can be drawn to two disjoint circles? 2. For internally touching circles, listen to me, only one common tangent. That is one side, same side. Here actually a tangent drawn to same side of a circle, different side of a circle. Here same side, that is DCT. DCT is 1, TCT 0. TCT 0. How many common tangents? 1. How many DCTs? 1. How many TCTs? 0. For externally touching circles, listen to me here. This is one tangent, this is one tangent, this is one tangent, and this is one tangent. Totally 3 tangents. DCT 1, 2. TCT 1. TCT 1. How many common tangents can be drawn to two externally touching circles? 3 tangents can be drawn. How many DCTs can be drawn? 2. How many TCTs can be drawn? 1. Okay. For intersecting circles, only 2 tangents can be drawn. They are DCT. 2 tangents, DCT 2, TCT 0. For concentric circles, no common tangent can be drawn.
No common tangent can be drawn. Zero common tangent, zero TCT, zero DCT. Okay, this is the concept. So I told you that tangent, one circle and then two circle, common tangent, direct common tangent, transversal. ಇಷ್ಟು ಕಾನ್ಸೆಪ್ಟ್, ಇಷ್ಟು ಮೈಂಡಲ್ಲಿ ಇಟ್ಟು ತುಂಬ ಕಷ್ಟ ಅಲ್ಲ, ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಅಲ್ಲ. ಬಟ್ ಒಂದು ಕ್ವಶನ್ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸುಮ್ಮನೆ ಎಲ್ಲವನ್ನು ಕಲಿತು ನಾವು ಆ ಪ್ರಾಕ್ಟೀಸ್ ಮಾಡುವಾಗ ಆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕಿಂತ ಕಾನ್ಸೆಪ್ಟ್ ವೈಸ್ ಅದನ್ನು ಒಂದು ಕಡೆ ಮಾರ್ಕ್ ಮಾಡೋದು ತುಂಬ ಸುಲಭವಾಗಿ ನೀವು ಮ್ಯಾಥಮೆಟಿಕ್ಸ್ನ ಕಲಿತಾ ಹೋಗ್ಬೋದು. ಕ್ವಶನ್ ಆನ್ಸರ್ ಮಾಡುವಾಗಲೂ ಅಷ್ಟೇ ಯಾವುದೇ ಕನ್ಫ್ಯೂಷನ್ ಆಗದ ಹಾಗೆ ಅವರು ಕೊಟ್ಟ ಟೈಮ್ನಲ್ಲಿ ಔಟ್ ಆಫ್ ಔಟ್ನ ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡಿ. ರೈಟ್? ಎಸ್. Now here, next, the formula to find the total surface area of a frustum of a cone. Total surface area of a frustum of a cone. ಕೇಳಿ ಮಕ್ಕಳ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಒಂದು ಕೋನ್, ಫಸ್ಟ್ ಸಿಲಿಂಡರ್ನಿಂದ ಸ್ಟಾರ್ಟ್ ಮಾಡಿ. ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್ ಅಂಡ್ ಫ್ರಸ್ಟಮ್. ಒಂದು ಕಡೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಒಂದು ಕಡೆ ಟೋಟಲ್ ಸರ್ಫೇಸ್ ಏರಿಯಾ, ಒಂದು ಕಡೆ ವಾಲ್ಯೂಮ್. ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ನಾವು ಆಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಒಂದು ಕ್ವಶನ್ನ ಡಿಸ್ಕಷನ್ ಮಾಡಿದ್ವಿ. ಎ ಕೋನ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್, ವಾಟ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಾಲಿಡ್, ಟೋಟಲ್ ಸಾಲಿಡ್ ಅಂತ ಅಲ್ಲಿ ಕ್ವಶನ್ ಕೇಳಿದರು. ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ಬೋದು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೇಳ್ಬೋದು. ಓಕೆ, ಅದನ್ನು ಕೇಳಿದಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಫಸ್ಟ್ ಟರ್ಮ್ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿ ನೋ ದಟ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಪೈ ಇಂಟು R1 ಪ್ಲಸ್ R2 ಆಫ್ L, R1 ಪ್ಲಸ್ R2 ಆಫ್ L. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ π1 ಅಂದರೆ ಗೊತ್ತು, R1 ಪ್ಲಸ್ R2 L ಗೊತ್ತು ನಮಗೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದು ಸಿಲಿಂಡರು, ಕೋನು, ಸ್ಪಿಯರು, ಹೆಮಿಸ್ಪಿಯರು, ಫ್ರಸ್ಟಮ್ ಆಫ್ ದ ಕೋನ್ ಇಲ್ಲಿ ಒಂದು ಕಡೆ ಪಟ್ಟಿ ಮಾಡಿ. ಇಲ್ಲಿ ಚೆನ್ನಾಗಿ ಗೊತ್ತು ನಿಮಗೆ, ಆರಾಮಾಗಿ ಮಾಡ್ತೀನಿ ಆನ್ಸರ್. ಸ್ವಲ್ಪ ಅದನ್ನು ಚೇಂಜ್ ಮಾಡಿದಾಗ ಎರಡು ಸಾಲಿಡ್ನ ಕಂಬೈನ್ ಮಾಡ್ಕೊತಾರೆ. ಎ ಸಿಲಿಂಡರ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್, ಎ ಕೋನ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್, ಈ ರೀತಿ ಕೊಟ್ಟಾಗ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ 8 ಕ್ವಶನ್ಸು, ಸೆಕೆಂಡ್ ಪಾರ್ಟಲ್ಲಿ 8 ಕ್ವಶನ್ಸು ನಾವು ಡಿಸ್ಕಷನ್ ಮಾಡ್ತಾ ಬಂದ್ವಿ. ನಾನು ಹೇಳಿದಾಗೆ ನೀವು ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನೆಲ್ಲ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು 4-5 ಪೇಜಸ್ ಆಗ್ಬೋದು. ಅಲ್ಲಿಗೆ ಕಂಪ್ಲೀಟ್ ನಿಮ್ಮ ಟೆಕ್ಸ್ಟ್ ಬುಕ್ನ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ವೈಸು ಹೇಗೆ ಕ್ವಶನ್ಗಳನ್ನ ಫ್ರೇಮ್ ಮಾಡ್ಕೊಂಡು ಬಂದಿದ್ದಾರೆ, ಅದರಲ್ಲಿ ನಾವು ಆ ಕ್ವಶನ್ ಚೇಂಜ್ ಮಾಡಿದ್ರು ಹೇಗೆ ಕ್ವಶನ್ ಆನ್ಸರ್ ಮಾಡೋದು, ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋದು ಹೇಗೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಬಂದು. ಓಕೆ, ನೆಕ್ಸ್ಟ್ ಈಗ ಪಾರ್ಟ್ 3ಗೆ ಹೋಗೋಣ. ಪಾರ್ಟ್ 3 ನಾವು ವಿಲ್ ಸ್ಟಾರ್ಟ್ ಹೇಗೆ ಲಾಂಗ್ ಟೈಪ್ ಆನ್ಸರ್ಸ್ 2 ಲೈನ್ಸಲ್ಲಿ, 3 ಲೈನ್ಸಲ್ಲಿ, 4 ಲೈನ್ಸಲ್ಲಿ ಲಾಂಗ್ ಟೈಪ್ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡೋದು ಹೇಗೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸನ್ನು ಸ್ಟಾರ್ಟ್ ಮಾಡಿ.